ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಚಾನಲಲ್ಲಿ ದ ಮೋಸ್ಟ್ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ನೋಡೋಣ. ಅಂತಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇರ್ರೆಗ್ಯುಲರ್ ವರ್ಡ್ಸ್ ಅಂದರೆ ಏನು, ಮತ್ತು ಸ್ವಲ್ಪ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೆ. ಅದರಲ್ಲಿ ನೀವು ನೋಡಿದ್ರೆ ವರ್ಬ್ಸ್ ಮತ್ತು ವರ್ಬ್ಸ್ನ ಟೈಪ್ಸು ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಏನಂತಂದರೆ ಇರ್ರೆಗ್ಯುಲರ್ ವರ್ಬ್ಸ್ ಅಂದರೆ ಮೋಸ್ಟ್ ಕಾಮನ್ ಆಗಿರುವಂಥ, ಇಂಪಾರ್ಟೆಂಟ್ ಆಗಿರುವಂಥ, ಯೂಸೇಬಲ್ ಆಗಿರುವಂಥ ಇರ್ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇರ್ರೆಗ್ಯುಲರ್ ವರ್ಬ್ಸ್ ಅಂದರೆ ಏನು ಅಂತ ನೋಡೋಣ. ಇರ್ರೆಗ್ಯುಲರ್ ವರ್ಬ್ಸ್ ಅಂದರೆ ಡೋಂಟ್ ಫಾಲೋ ದ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಫಾರ್ ಫಾರ್ಮಿಂಗ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ಸ್. ಸೊ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಅಂದರೆ ನಾವು ಯಾವುದೇ ವರ್ಬಿಗೆ ಡಿ ಮತ್ತು ಇ ಡಿನ ಆ್ಯಡ್ ಮಾಡಿ V2 V3 ಫಾರ್ಮ್ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ, ರೆಗ್ಯುಲರ್ ಫಾರ್ಮ್ ಅಂತ ಕರಿತೀವಿ. ಇಲ್ಲಿ ಇರ್ರೆಗ್ಯುಲರ್ ಫಾರ್ಮಲ್ಲಿ ಏನು, ಡೋಂಟ್ ಫಾಲೋ ದ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಅಂದರೆ ಇಲ್ಲಿ ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ನ ನಾವು ಯೂಸ್ ಮಾಡೋದಿಲ್ಲ. ಅಂದರೆ ನಾವು ವರ್ಬನ್ನು ಮೂರು ರೀತಿಯಾಗಿ ನೋಡ್ತೀವಿ. ಫಸ್ಟ್ ಅಂದರೆ ಒಂದು ಬೇಸ್ ಫಾರ್ಮಲ್ಲಿರೋ ವರ್ಬ್. ಈಗ ಯಾವುದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಇಲ್ಲಿ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಗೋ ಅಂತ. ಇದು ಗೋ ಅನ್ನೋದು ಒಂದು ಬೇಸ್ ಫಾರ್ಮಲ್ಲಿರೋ ವರ್ಬ್. ಈ ವರ್ಬ್ನ ನಾವು V2 ಮತ್ತು V3 ಫಾರ್ಮಲ್ಲಿ ಮಾಡಬೇಕಂದ್ರೆ, ಅಂದರೆ ವರ್ಬು ಮೂರು ರೀತಿಯಾಗಿರುತ್ತೆ, V1 V2 V3. ಈ V2 ಮತ್ತು V3 ಫಾರ್ಮಲ್ಲಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ಪ್ಯಾಟರ್ನ ಯೂಸ್ ಮಾಡಿದ್ವಿ ಅಂದರೆ ಅದು ನಮಗೆ ರೆಗ್ಯುಲರ್ ವರ್ಬ್ ಆಗುತ್ತೆ. ಅದನ್ನು ಬಿಟ್ಟು ನಾವು ಸ್ಟ್ಯಾಂಡರ್ಡ್ ಪ್ಯಾಟರ್ನ ಯೂಸ್ ಮಾಡ್ದೇ ನಾವು V2 V3 ಅಂದರೆ ಪಾಸ್ಟ್ ಸಿಂಪಲ್ಲು ಮತ್ತು ಪಾಸ್ಟ್ ಪಾರ್ಟಿಸಿಪಲಲ್ಲಿ ನಾವು ವರ್ಬ್ನ ಮಾಡಿದ್ವಿ ಅಂದರೆ, ಚೇಂಜ್ ಮಾಡಿದ್ವಿ ಅಂದರೆ ಅವುಗಳನ್ನು ನಾವು ಇರ್ರೆಗ್ಯುಲರ್ ಫಾರ್ಮ್ಸ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ಒಂದು 50 to 60 ಇರ್ರೆಗ್ಯುಲರ್ ವರ್ಡ್ಸ್ ಇದ್ದಾವೆ. ಅಂದರೆ ಮೋಸ್ಟ್ ಕಾಮನ್ ಆ್ಯಂಡ್ ಇಂಪಾರ್ಟೆಂಟ್, ಅಂದರೆ ಜಾಸ್ತಿ ಯೂಸ್ ಆಗುವಂಥ ಈ ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಇಲ್ಲಿ ಹೇಳಿದ್ದೀನಿ. ಸೊ ಇವು ತುಂಬ ಇಂಪಾರ್ಟೆಂಟ್ ಆಗಿವೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ, V1 V2 V3. V1 ಅಂದರೆ ಅದು ಬೇಸ್ ಫಾರ್ಮು, ಯಾವುದೇ ವರ್ಬ್ನ ಬೇಸ್ ಫಾರ್ಮು V1ನಲ್ಲಿರುತ್ತೆ. ಆ್ಯಂಡ್ V2 ಪಾಸ್ಟ್ ಸಿಂಪಲಲ್ಲಿರುತ್ತೆ. ಅಂದರೆ ನಾವು ಪಾಸ್ಟ್ ಸಿಂಪಲಲ್ಲಿ ಯೂಸ್ ಮಾಡುವಂಥ, ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡುವಂಥವೆಲ್ಲ V2 ಫಾರ್ಮಲ್ಲಿರುತ್ತೆ. ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಈ ಕೆಲಸ ಮುಗ್ದೋಗಿದೆ ಅಂತ ಹೇಳೋದು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಯೂಸ್ ಮಾಡುವಂಥವು V3 ಫಾರ್ಮಲ್ಲಿರುತ್ತವೆ. ಇಲ್ಲಿ ನೋಡಿ, ಅವೋಕನ್ ಅಂದರೆ ಅವೇಕ್ ಅನ್ನೋದು ಬೇಸ್ ಫಾರ್ಮು. ಅವೋಕ್ ಮತ್ತು ಅವೋಕನ್ ಅನ್ನೋದು, ಅಂದರೆ ಅವೋಕ್ ಅನ್ನೋದು V2 ಫಾರ್ಮು, ಅವೋಕನ್ ಅನ್ನೋದು V3 ಫಾರ್ಮ್. ಅಂದರೆ ಪಾಸ್ಟ್ ಸಿಂಪಲಲ್ಲಿ ಮತ್ತು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಅವೋಕ್ ಮತ್ತು ಅವೋಕನ್ ಅಂತ ಯೂಸ್ ಮಾಡ್ತೀವಿ. ಬಿ, ವಾಸ್, ವೇರ್ ಬೀನ್. ಬೀಟ್ ಬೀಟನ್. ಬಿಕಮ್ ಬಿಕೇಮ್ ಬಿಕಮ್. ಬ್ಲೋ ಬ್ಲೂ ಬ್ಲೋನ್. ಬ್ರೋಕನ್. ಬ್ರಿಂಗ್ ಬ್ರಾಟ್. ಬ್ರೋಡ್ಕಾಸ್ಟ್. ಬಿಲ್ಡ್ ಬಿಲ್ಟ್. ಬಿಗಿನ್ ಬಿಗನ್. ಬೆಂಡ್ ಬೆಂಟ್. ಬೆಟ್. ಬಿಡ್. ಬಿಟ್ಟನ್. ಬ್ರೇಕ್ ಬ್ರೋಕನ್. ಬ್ರಿಂಗ್ ಬ್ರಾಟ್. ಬ್ರೋಡ್ಕಾಸ್ಟ್. ಬಿಲ್ಟ್. ಬರ್ನ್. ಬರ್ನ್ ಅನ್ನೋದನ್ನು ನಾವು ಬರ್ನ್ ಅಂತಲೂ ಯೂಸ್ ಮಾಡ್ತೀವಿ, ಬರ್ಂಟ್ ಅಂತಲೂ V2 ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಬರ್ನ್ಡ್ ಅಂತ ಮತ್ತು ಬರ್ನ್ ಅಂತ V3 ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಬೈ ಬಾಟ್. ಕ್ಯಾಚ್ ಕಾಫ್. ಚೂಸನ್. ಕಮ್ ಕಮ್. ಕಾಸ್ಟ್. ಕಟ್. ಇಲ್ಲಿ ನೋಡಿ, ಕಟ್ ಅಂದರೆ V1 V2 V3 ಮೂರು ಫಾರ್ಮಲ್ಲಿ ಕಟ್ ಅನ್ನೋದು ಕಟ್ ಅಂತಲೇ ಇದೆ. ಡಿಗ್ ಡಗ್. ಡೂ ಡಿಡ್ ಡನ್. ಡ್ರಾ ಡ್ರಾನ್. ಡ್ರೀಮ್ಡ್ ಆ್ಯಂಡ್ ಡ್ರೀಮ್ಡ್. ಅಂದರೆ ಇಲ್ಲಿ V3 ಫಾರ್ಮಲ್ಲಿ ಡ್ರೀಮ್ಡ್ ಅಂತಲೂ ಯೂಸ್ ಮಾಡ್ತೀವಿ, ಡ್ರೀಮ್ಡ್ ಅಂತಲೂ ಯೂಸ್ ಮಾಡ್ತೀವಿ. ಡ್ರೈವನ್. ಡ್ರಂಕ್. ಈಟ್ ಈಟನ್. ಫಾಲ್ ಫಾಲನ್. ಫೀಲ್ ಫೆಲ್ಟ್. ಫೈಟ್ ಫಾಟ್. ಫೈಂಡ್ ಫೌಂಡ್. ಫ್ಲೈ ಫ್ಲಾನ್. ಫಾರ್ಗೆಟ್ ಫಾರ್ಗೊಟನ್. ಫಾರ್ಗಿವ್ ಫಾರ್ಗಿವನ್. ಗೆಟ್ ಗಾಟ್ ಆರ್ ಗಾಟನ್. ಅಂದರೆ V3ನಲ್ಲಿ ಗಾಟ್ ಅಥವಾ ಗಾಟನ್ನು ಯೂಸ್ ಮಾಡ್ತೀವಿ. ಗೇವ್ ಗಿವನ್. ಗೋ ವೆಂಟ್ ಗಾನ್. ಗ್ರೋನ್. ಹ್ಯಾಂಗ್ ಹಂಗ್. ಹ್ಯಾವ್ ಹ್ಯಾಡ್. ಹಿಯರ್ ಹರ್ಡ್. ಹೈಡ್ ಹಿಡನ್. ಹಿಟ್. ಹೋಲ್ಡ್ ಹೆಲ್ಡ್. ಕೀಪ್ ಕೆಪ್ಟ್. ನೌ ನ್ಯೂ ನೌನ್.
ಲೇ, ಲೇಡ್, ಲೇಡ್, ಲೀಡ್, ಲೆಡ್, ಲೆಡ್, ಲರ್ನ್, ಲರ್ನ್ಡ್ ಆರ್ ಲರ್ನ್ಟ್, ಲರ್ನ್ಡ್ ಆರ್ ಲರ್ನ್ಟ್. ಅಂದರೆ ಇಲ್ಲಿ V2 ಮತ್ತು V3 ಫಾರ್ಮಲ್ಲಿ ಲರ್ನ್ಡ್ ಅಂತಲೂ ಯೂಸ್ ಮಾಡ್ತೀವಿ, ಲರ್ನ್ಟ್ ಅಂತಲೂ ಯೂಸ್ ಮಾಡ್ತೀವಿ. ಲೀವ್, ಲೆಫ್ಟ್, ಲೆಫ್ಟ್, ಲೆಂಡ್, ಲೆಂಟ್, ಲೆಂಟ್, ಲೆಟ್, 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 ಲೈ, ಲೇ, ಲೇನ್, ಲಾಸ್, ಲಾಸ್ಟ್, ಲಾಸ್ಟ್, ಮೇಕ್, ಮೇಡ್, ಮೇಡ್, ಮೀನ್, ಮೀಂಟ್, ಮೀಂಟ್, ಮೀಟ್, ಮೆಟ್, ಮೆಟ್, ಪೇ, ಪೇಡ್, ಪೇಡ್, ಪುಟ್, 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 ರೀಡ್, 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 ರೈಡ್, ರೋಡ್, ರಿಡನ್, ರಿಂಗ್, ರ್ಯಾಂಗ್, ರಂಗ್, ರೈಸ್, ರೋಸ್, ರೈಸನ್, ರನ್, ರ್ಯಾನ್, ರನ್, ಸೇ, ಸೇಡ್, ಸೇಡ್, ಸಿ, ಸಾ, ಸೀನ್, ಸೆಲ್, ಸೋಲ್ಡ್, ಸೋಲ್ಡ್, ಸೆಂಡ್, ಸೆಂಟ್, ಸೆಂಟ್, ಶೋ, ಶೋಡ್, ಶೋಡ್ ಆರ್ ಶೋನ್. ಅಂದರೆ ಇಲ್ಲಿ V3 ಫಾರ್ಮಲ್ಲಿ ಶೋ ಅನ್ನೋದನ್ನು ಶೋಡ್ ಅಂತಲೂ ಯೂಸ್ ಮಾಡ್ತೀವಿ, ಶೋನ್ ಅಂತಲೂ ಯೂಸ್ ಮಾಡ್ತೀವಿ. ಶಟ್, ಶಟ್, ಶಟ್. ಇಲ್ಲಿ ನೋಡಿ, ಶಟ್ ಅನ್ನೋದನ್ನು ನಾವು V1, V2, V3 ಮೂರು ಫಾರ್ಮಲ್ಲಿ ಶಟ್ ಅಂತಲೇ ಯೂಸ್ ಮಾಡ್ತೀವಿ. ಅಂದರೆ ಬೇಸ್ ಫಾರ್ಮಲ್ಲೇ V2 ಮತ್ತು V3 ಫಾರ್ಮಲ್ಲೂ ಯೂಸ್ ಮಾಡ್ತೀವಿ. ಸಿಂಗ್, ಸ್ಯಾಂಗ್, ಸಂಗ್, ಸಿಂಕ್, ಸ್ಯಾಂಕ್, ಸಂಕ್, ಸಿಟ್, ಸ್ಯಾಟ್, ಸ್ಯಾಟ್, ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್, ಟೇಕ್, ಟುಕ್, ಟೇಕನ್, ಟೀಚ್, ಟಾಟ್, ಟಾಟ್, ಟಿಯರ್, ಟೋರ್, ಟೋರ್ನ್, ಟೆಲ್, ಟೋಲ್ಡ್, ಟೋಲ್ಡ್, ಥಿಂಕ್, ಥಾಟ್, ಥಾಟ್. ಸೊ ಫ್ರೆಂಡ್ಸ್, ಇವು ಒಂದು 100 ಇರ್ರೆಗ್ಯುಲರ್ ವರ್ಬ್ಸ್ ಇದ್ದಾವೆ. ಈ ಇರ್ರೆಗ್ಯುಲರ್ ವರ್ಬ್ಸು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ V1 ಬೇಸ್ ಫಾರ್ಮ್ನ V2, V3 ಫಾರ್ಮಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಇವಾಗ ನೀವು ಟೆನ್ಸ್ ತೊಗೊಂಡ್ರೆ, ಟೆನ್ಸನ್ನು ಚೇಂಜ್ ಮಾಡಿ ಅಂತ ತೊಗೊಂಡ್ರೆ ಈ ಇರ್ರೆಗ್ಯುಲರ್ ಫಾರ್ಮ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವು ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ಯೂಸೇಬಲ್ ಮತ್ತು ಕಾಮನ್ ಇರ್ರೆಗ್ಯುಲರ್ ವರ್ಬ್ಸು. ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಾಸ್ತಿ ಕೇಳಿರುವಂಥ ಕಾಮನ್ ಇರುವಂಥ ಇರ್ರೆಗ್ಯುಲರ್ ವರ್ಬ್ಸ್ನ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.